ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 6 ಆಫ್ ಶ್ರಾವಣ ಸಂಭ್ರಮ ಸೀರೀಸ್. ಇನ್ನೇನ್ ಗಣೇಶ ಚತುರ್ಥಿ ಬರ್ತಿದೆ ಅಲ್ಲ, ಗಣೇಶನ್ ನೈವೇದ್ಯಕ್ಕೆ ಏನ್ ಇಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಗಣೇಶನ್ ನೈವೇದ್ಯಕ್ಕೆ ಇಡಕ್ಕೆ ಈಸಿಯಾಗಿ ಕರಿಗಡುಬು ಹೆಂಗ್ ಮಾಡ್ಕೊಳ್ಳೋದು ನೋಡೋಣ. ಒಂದ್ ದಪ್ಪ ಕಾಯಿ ಒಡ್ಕೊಂಡು ತುರ್ಕೊಂಡು ಅದಕ್ಕೆ ಇವಾಗ ಮುಕ್ಕಾಲ್ ಪಾವ್ ಬೆಲ್ಲನ ಸೇರಿಸಿ ಕ್ಲೀನ್ ಆಗಿ ನಮ್ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಸ್ಟವ್ ಮೇಲೆ ಒಂದ್ 5 ನಿಮಿಷ ಇಟ್ಬಿಟ್ರೆ ನಮ್ ಹೂರ್ಣ ರೆಡಿ ಆಗೋಗುತ್ತೆ. ಇವಾಗ ಕಣ್ಕ ರೆಡಿ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಗೆ 2 ಲೋಟ ಚಿರೋಟಿ ರವೆನ ಸೇರ್ಸ್ಕೊಳ್ಳೋಣ. 2 ಲೋಟ ಚಿರೋಟಿ ರವೆ 2 ಸ್ಪೂನ್ ಮೈದಾನ ಕೂಡ ಸೇರ್ಸ್ಕೊಳ್ಳೋಣ. ಒಂದ್ ಚಿಟ್ಕೆ ಉಪ್ಪು ಮತ್ತೆ 2 ಸ್ಪೂನ್ ಕಾಸಿರೋ ಎಣ್ಣೆನ ಕೂಡ ಇದಕ್ಕೆ ಸೇರ್ಸ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರ್ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ. ಇವಾಗ್ಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಗಣೇಶ್ ಚತುರ್ಥಿ. ಹಿಟ್ಟನ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಉಂಡೆ ಮಾಡ್ಕೊಂಡು ನಮ್ ಪ್ರೆಸ್ಸಿಂಗ್ ಮಿಷಿನ್ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ನಿಮ್ ಮನೇಲೆಲ್ಲ ಗಣೇಶ ಚತುರ್ಥಿಗೆ ಏನ್ ಸ್ವೀಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಪುರಿ ತರ ಪ್ರೆಸ್ ಮಾಡಿರೋ ಹಿಟ್ಗೆ ಸುತ್ತಲೂ ನೀರ್ ಸವರ್ಕೊಂಡು ಮಧ್ಯದಲ್ಲಿ ಹೂರ್ಣ ಇಟ್ಟು ಕ್ಲೋಸ್ ಮಾಡಿದ್ರೆ ಕಡುಬು ಕೂಡ ರೆಡಿ ಆಗತ್ತೆ. ಈ ತರ ಕೈಯಲ್ಲಿ ಮಾಡೋದ್ ಕಷ್ಟ ಆಗತ್ತೆ ಅಂದ್ರೆ ಮೌಲ್ಡ್ ಅಲ್ಲಿ ಕೂಡ ನೀವು ಕಡುಬುನ ಟ್ರೈ ಮಾಡ್ಬೋದು. ಇವಾಗ ಕಾದಿರೋ ಎಣ್ಣೆಗೆ ನಾವು ಫೋಲ್ಡ್ ಮಾಡಿಟ್ಕೊಂಡಿರೋ ಕಡುಬುನ ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಂಡ್ರೆ ನಮ್ ಕರಿಗಡುಬು ಕೂಡ ರೆಡಿ ಆಗತ್ತೆ. ಇದೇ ತರ ಹೆಚ್ಚು ಸಿಂಪಲ್ ಹಾಗೂ ಫೆಸ್ಟಿವ್ ರೆಸಿಪೀಸ್ ಬೇಕಂದ್ರೆ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಫಾಲೋ ಮಾಡಿ.